Hi dear students, good morning all. Here today I am dealing with the new concept that is units and measurement. In the last videos we have completed the study on physical world. That is, in that chapter we have discussed about the emergence of the physics. How does the physics concepts, physics, science got into the universe. ಈ ರೀತಿ ಇವನ್ನೆಲ್ಲ ಸ್ಟಡಿ ಮಾಡ್ತಾ ಬಂದಿದ್ದೇವೆ. Now in this class, in this video, we are learning about the further most step of the physics, that is one, and also it is also one of the important and basic step in the study of physics, because physics deals with the measurable quantities. Physics ಅಂದ್ರೇನು? It is a concept which includes the measurement of quantities. ಯಾವುದೇ ಒಂದು ವಸ್ತುವನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅವುಗಳದ್ದು ಫಿಸಿಕಲ್ ಪ್ಯಾರಾಮೀಟರ್ಸ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂದ್ರೇನು? ದೇ ಆರ್ ನಥಿಂಗ್ ಬಟ್ ಕ್ವಾಂಟಿಟೀಸ್. ಫಾರ್ ಅನ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ 10 ನ್ಯೂಟನ್ ಆಫ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆನ್ ಎನಿ ಆಬ್ಜೆಕ್ಟ್. ವೇಟ್, ಪ್ರೆಷರ್ ಹಾಕ್ತಾ ಇದ್ದೀರಿ, ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀರಿ. ಫೋರ್ಸ್ ಅಪ್ಲೈ ಮಾಡ್ತಾ ಇದ್ರಿ ಅಂದರೆ ಎಷ್ಟು ಫೋರ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋದನ್ನ ಮೇಜರ್ ಮಾಡ್ಲಿಕ್ಕೆ ಬೇಕೇ ಬೇಕು. ಫೋರ್ಸ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ. ಅದಕ್ಕೋಸ್ಕರ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಫಿಸಿಕ್ಸ್. ನೀವು ಫಿಸಿಕ್ಸ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಇವೆರಡು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅವುಗಳನ್ನ ಕಂಪಲ್ಸರಿ ತಿಳಿದೇ ಇರಲೇಬೇಕು. ಸೊ ಇನ್ ದಿಸ್ ಕ್ಲಾಸ್ ವಿ ಶಾಲ್ ಸ್ಟಡಿ ಅಬೌಟ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್. ಓಕೆ, ಫಸ್ಟ್ ಆಫ್ ಆಲ್ ವಿ ಆರ್ ಡೀಲಿಂಗ್ ವಿತ್ ಫಿಸಿಕ್ಸ್. ಹೌದಾ? ಫಿಸಿಕ್ಸನ್ನು ಆಪ್ಟ್ ಮಾಡ್ಕೊಂಡಿದ್ದೀರಿ, ಫಿಸಿಕ್ಸ್ ಸ್ಟಡಿ ಮಾಡ್ತಾ ಇದ್ದೀರಿ. ಫಿಸಿಕ್ಸ್ ಅಂದ್ರೇನು ಅನ್ನೋದನ್ನು ಸ್ಟಡಿ ಮಾಡಿದ್ದೀರಿ ಆಗಲೇ ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ವಿಡಿಯೋಸ್ ಒಳಗೆ. ಹೌದಾ? ನೌ ವಾಟ್ ಡಸ್ ಫಿಸಿಕ್ಸ್ ಡೀಲ್ಸ್ ವಿತ್? ಆಸ್ ಐ ಹ್ಯಾವ್ ಮೆನ್ಷನ್ಡ್, ಇಟ್ ಡೀಲ್ಸ್ ವಿತ್ ದ ಫಿಸಿಕಲ್ ಕ್ವಾಂಟಿಟೀಸ್, or you can call it as directly quantities. Okay, physics deals with the quantity. What do you mean by a quantity? Quantity ಅಂತ ಹೇಳ್ತಾ ಇದ್ದೀನಿ ಯಾವಾಗಲಿಂದ. What is that quantity? Quantity ಅಂದರೆ ಅರ್ಥ ಏನು? In physics we are defining the quantity with respect to anything, which means anything which can be measurable. Quantity ಅಂದ್ರೆ ಅರ್ಥ ಏನು? Which can be measurable and has some values, mathematical or numerical values. Quantity ಅಂದ್ರೇನು? Anything that can be measured or measurable and has the some numerical values. ಈಗ ಫಾರ್ ಅನ್ ಎಕ್ಸಾಂಪಲ್ 10 kg ಅಂತ ಹೇಳ್ತೀನಿ. ಒಂದು ಯಾವುದೋ ಒಂದು ವಸ್ತು ಎತ್ತಿದಾಗ 10 kg ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 10 kg, 10 ಅನ್ನೋದೇನು? ನ್ಯೂಮರಿಕಲ್ ವ್ಯಾಲ್ಯೂ. kg ಅನ್ನೋದು ಮೇಜರೇಬಲ್ ಯೂನಿಟ್. ಹೌದಾ? ಸೊ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ, ಎನಿ ಫಿಸಿಕಲ್ ಕ್ವಾಂಟಿಟಿ ಯು ಕ್ಯಾನ್ ಟೇಕ್. What do you mean by a quantity? Quantity that is anything that can be measurable. ಮೇಜರ್ ಮಾಡುವಂತಹ, ಮಾಪನ ಮಾಡಲಿಕ್ಕೆ, ಮಾಪನ ಅಂತಂದರೆ ಅಳಿಲಿಕ್ಕೆ ಹೆಲ್ಪ್ ಆಗುವಂತಹದ್ದು, ಮೇಜರೇಬಲ್, ಆ್ಯಂಡ್ ಹ್ಯಾಸ್ ಸರ್ಟೆನ್ ನ್ಯೂಮರಿಕಲ್ ವ್ಯಾಲ್ಯೂಸ್. ಎಷ್ಟೇ ಇರಲಿ ಅದು, 0.1, 0.2, ಎಷ್ಟೇ ಇರಲಿ, 0.00 ಆರ್ 10⁻⁻12, ಅಲ್ಲೆಲ್ಲ ಏನು ಮಾಡ್ತಾ ಇದ್ದೀವಿ ನಾವು? ಒಂದು ವ್ಯಾಲ್ಯೂ ಇದೆ ಮತ್ತು ಅದನ್ನು ಮೇಜರ್ ಮಾಡೋಕ್ಕೆ ಒಂದು ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಅನ್ ಎಕ್ಸಾಂಪಲ್, ಸೈಜ್ ಆಫ್ ಆನ್ ಆಟಮ್ ಆರ್ ಸೈಜ್ ಆಫ್ ನ್ಯೂಕ್ಲಿಯಸ್. ಇದರಲ್ಲೆಲ್ಲ ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್, ವೆರಿ ಫೆಮಿಲಿಯರ್ ಟು ಯು. ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್ ಎಷ್ಟು? 1.6 × 10⁻⁻19 ಕೂಲಮ್. ಹೌದಾ? ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್. ಇದರಲ್ಲಿ 1.6 × 10⁻⁻19, 10⁻⁻19 ಅಂದರೆ 1/1 ಮುಂದೆ 19 ಸೊನ್ನೆ ಹಾಕಬೇಕು, ಅವಾಗ ನಮಗೆ ಮುಂದ್ಗಡೆ 16 ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಹೌದಾ? ದೀಸ್ ಆಲ್ ಥಿಂಗ್ ಈಸ್ ಅ ಯೂನಿಟ್, ನ್ಯೂಮರಿಕಲ್ ಕ್ವಾಂಟಿಟಿ, ನ್ಯೂಮರಿಕಲ್ ವ್ಯಾಲ್ಯೂಸ್, ಆ್ಯಂಡ್ ಇಟ್ ಈಸ್ ಅ ಮೇಜರೇಬಲ್. ಮೇಜರ್ ಮಾಡ್ತಾ ಇದ್ದೀವಿ ನಾವು.
ಇಷ್ಟಿದೆ 1.6 ಇಂಟು 10⁻⁻19 ಕೂಲಮ್ ಇದೆ ಅಂತ ಹೇಳ್ತಾ ಇದೀವಿ. ಸೊ ಅ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರೇಬಲ್ ಆ್ಯಂಡ್ ಹ್ಯಾಸ್ ಅ ಸರ್ಟೇನ್ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಅ ಫಿಸಿಕಲ್ ಕ್ವಾಂಟಿಟಿ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು, ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ. ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂತ ಕೊಡ್ಬೇಕು ನಾವೀಗ. ಯಾಕೆ ಅಂತಂದರೆ ಈಗ ನಾ ಡೈರೆಕ್ಟಾಗಿ ಇಲ್ಲಿ ಎಕ್ಸಾಂಪಲ್ ಬರ್ದಿದ್ದೀನಿ 10 kg ಅಂತ ಹೇಳ್ತಾ ಇದ್ದೀನಿ. ಹೆಂಗೆ ಹೇಳ್ಬೋದು 10 kg ಅನ್ನೋದು ಅರ್ಥ? ಅದರ ಅರ್ಥ ಅಲ್ಲಿ 1 kg 1 kg 1 kg ಈ ರೀತಿ 10 ಟೈಮ್ಸ್ ಇದೆ ಅಲ್ಲಿ, ಹೌದಾ? ಒನ್ ಅನ್ನೋದು 10 ಟೈಮ್ಸ್ ಇರೋದಕ್ಕೆ 10 kg ಅಂತ ಹೇಳ್ತಾ ಇರೋದು. ದಿಸ್ 1 kg ಆರ್ kg ಈಸ್ ಅ ರೆಫರೆನ್ಸ್. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಆ ಸ್ಟ್ಯಾಂಡರ್ಡ್ ರೆಫರೆನ್ಸಿಗೆ ಎಷ್ಟು ಯೂನಿಟ್, ಎಷ್ಟು ಟೈಮ್ಸ್ ಇದೆ, ಆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಎಷ್ಟು ಟೈಮ್ಸ್ ಇದೆ ಅನ್ನೋದನ್ನ ಹೇಳಕ್ಕೆ 10 kg ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ ಈಸ್ ಫಾರ್ ಎ ಕ್ವಾಂಟಿಟಿ ವಿ ನೀಡ್ ಎ ಸ್ಟ್ಯಾಂಡರ್ಡ್ ರೆಫರೆನ್ಸ್. That standard reference is known as unit. ಈಗ ಈ ಕ್ವಾಂಟಿಟಿನ ಮೆಜರ್ ಮಾಡೋಕ್ಕೆ ನಮಗೆ ಒಂದು ರೆಫರೆನ್ಸ್ ಬೇಕು, ಸ್ಟ್ಯಾಂಡರ್ಡ್ ರೆಫರೆನ್ಸ್. ಆ ಸ್ಟ್ಯಾಂಡರ್ಡ್ ರೆಫರೆನ್ಸಿಗೆ ನಾವೇನಂತ ಕರಿತಾ ಇದೀವಿ? ಯೂನಿಟ್ ಅಂತ ಕರಿತಾ ಇದೀವಿ. ಅದರ ಅರ್ಥ ಇಲ್ಲಿ ನೋಡ್ರಿ 10 kg ಅಂತ ಬರ್ದಿದ್ದೀನಿ ಇಲ್ಲಿ 10 kg ಅನ್ನೋದು ಅರ್ಥ, kg ಅಂದರೆ ಯೂನಿಟ್, ದಟ್ ಈಸ್ ದ ರೆಫರೆನ್ಸ್. 10 ಟೈಮ್ಸ್ 1 kg ಇದೆ ಅಂತ ಅರ್ಥ. 10 ಟೈಮ್ಸ್ 10 ಇಂಟು 1 10 ಟೈಮ್ಸ್ 1 kg. 1 kg ಈಸ್ ನಥಿಂಗ್ ಬಟ್ ಎ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಯಾವಾಗಲೂ ನಾವು ಒನ್ ಯೂನಿಟ್ ಅನ್ನೋದನ್ನ ಅದಕ್ಕೋಸ್ಕರ ನಾವು ಯೂನಿಟ್ ಅಂತ ಕರಿತಾ ಇದ್ರು. ಯೂನಿಟ್ ಅಂದ್ರೆ ಅರ್ಥ ಏನು? 1 ಅಂತ ಅರ್ಥ, ವ್ಯಾಲ್ಯೂ. ಸೊ 1 kg. ಇಲ್ಲಿ ನಾ ಬರೀ kg ಅಂತ ರೆಫರ್ ಮಾಡ್ತಾ ಇದ್ದೀನಿ ಅಂತ ಅರ್ಥ, ಬರೀ kg ಅಂತಾನೆ ಅಲ್ಲ, ಯಾವುದೇ ಯೂನಿಟ್ ತಗೊಳ್ರಿ. 1 ನ್ಯೂಟನ್ ಫೋರ್ಸ್, 1 ಕೂಲಮ್ ಚಾರ್ಜ್, 1 ಮೀಟರ್ ಲೆಂತ್, 1 ಸೆಕೆಂಡ್, ಇವೆಲ್ಲ ಏನು? ಸ್ಟ್ಯಾಂಡರ್ಡ್ ರೆಫರೆನ್ಸ್. ಯಾವುದೇ ಯೂನಿಟ್ ಕನ್ಸಿಡರ್ ಮಾಡಿದಾಗೂ ವಿತ್ ರೆಸ್ಪೆಕ್ಟ್ ಟು 1 ಏನು ಮೆನ್ಷನ್ ಮಾಡ್ತಿರಲ್ಲ, ದಟ್ ಈಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಈಗ ಓಕೆ, 1 ಅಂತ ಅನ್ನೋದು ಯೂನಿಟ್ ಅಥವಾ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ. ಇಫ್ ದೇರ್ ಆರ್ ಮೋರ್ ದೆನ್ 1 ಅಂದರೆ ಇಲ್ಲಿ ನೋಡ್ರಿ 1.6 ಇಂಟು 10⁻⁻19 ಕೂಲಮ್ ಅಂತ ಹೇಳಿದ್ವಿ. ಅಂದ್ರೆ ಅರ್ಥ 1.6 ಇಂಟು 10⁻⁻19 ಇಂಟು 1 ಕೂಲಮ್ ಅಂತ ಅರ್ಥ, ಟೈಮ್ಸ್ ಆಫ್ ದಟ್ 1 ಕೂಲಮ್. ಸೇಮ್ ಹಿಯರ್ 10 kg ಅಂತಂದ್ರೆ 10 ಟೈಮ್ಸ್ ಆಫ್ 1 kg. ಸೊ ಇಟ್ ಈಸ್ ಅ ದೀಸ್ kg, ಕೂಲಮ್, ನ್ಯೂಟನ್, ಮೀಟರ್, ಸೆಕೆಂಡ್, these are standard reference. So they are called as unit. Is it understanding or not? If you have any doubt, we shall discuss in the doubt clarification session. Okay. Here I am once again mentioning about the physical quantity and unit. Physical quantity ಅಂತಂದ್ರೆ ಅರ್ಥ ಏನು? It is a measurable, anything that can be measured. ಮೇಜರ್ ಮಾಡುವಂತಹ, ಮಾಪನ ಮಾಡುವಂತಹ, ಮೌಲ್ಯ ಮಾಡುವಂತಹ ಒಂದು ಸಾಧನ. ಕ್ವಾಂಟಿಟಿ ದಟ್ ಕ್ಯಾನ್ ಬಿ ಮೇಜರೇಬಲ್ ಆ್ಯಂಡ್ ಹ್ಯಾಸ್ ದ ನ್ಯೂಮರಿಕಲ್ ವ್ಯಾಲ್ಯೂ, ಮ್ಯಾಥಮೆಟಿಕಲ್ ವ್ಯಾಲ್ಯೂ ಇರಬೇಕು. ಸೊ ಈ ಕ್ವಾಂಟಿಟಿನ ಮೇಜರ್ ಮಾಡೋಕ್ಕೆ ನಮಗೊಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬೇಕು. ದ್ಯಾಟ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಈಸ್ ನೋನ್ ಆಸ್ ಯೂನಿಟ್. ಓಕೆ, ಇನ್ ದಿಸ್ ಫಿಸಿಕಲ್ ಕ್ವಾಂಟಿಟಿ ದೇರ್ ಆರ್ ಅಗೇನ್ 2 types. For a physical quantity, there are 2 types. One is scalar and another one is vector. Scalar and vector. These are the 2 types of physical quantity. Quantity that can be measurable and has numerical value. ಈ ಕ್ವಾಂಟಿಟಿಗೆ 2 ಟೈಪ್ ಅಂತ ಕರಿತೀವಿ. ಒಂದೇದು ಸ್ಕೇಲಾರ್ and another one is vector. ಇಲ್ಲಿ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಅಂತ ಡಿಫೈನ್ ಮಾಡ್ತಾ ಇದ್ದೀವಿ. ನಥಿಂಗ್ ಬಟ್ ಸ್ಕೇಲಾರ್ ಈಸ್ ಅ ಕ್ವಾಂಟಿಟಿ. ಇಟ್ ಈಸ್ ಆಲ್ಸೋ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ದ ಡೈರೆಕ್ಷನ್. ಫಾರ್ ಐ ವಿಲ್ ಟೆಲ್ ಯು ಅಬೌಟ್ ದ ಸ್ಕೇಲಾರ್ ಆ್ಯಂಡ್ ವೆಕ್ಟರ್. ಫಸ್ಟ್ ಒನ್, ಈ ಸ್ಕೇಲಾರು ಮತ್ತು ವೆಕ್ಟರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ 2 ವರ್ಡ್ ಬೇಕಾಗತ್ತೆ ಇಲ್ಲಿ. ಒಂದು ಮ್ಯಾಗ್ನಿಟ್ಯೂಡ್, ಇನ್ನೊಂದು ಡೈರೆಕ್ಷನ್.
ಸ್ಕೇಲಾರು ಮತ್ತು ವೆಕ್ಟಾರು ಇವೆರಡನ್ನ ಡಿಫೈನ್ ಮಾಡೋಕ್ಕೆ ನಮಗೆ ಮ್ಯಾಗ್ನಿಟ್ಯೂಡ್ ಅನ್ನೋ ವರ್ಡ್ ಗೊತ್ತಿರಬೇಕು, ಡೈರೆಕ್ಷನ್ ಅನ್ನೋದು ಗೊತ್ತಿರಬೇಕು. ಮ್ಯಾಗ್ನಿಟ್ಯೂಡ್ ಅಂತಂದರೆ ನಥಿಂಗ್ ಬಟ್ ಅ ವ್ಯಾಲ್ಯೂ. ಏನು ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಹೇಳಿದ್ವಲ್ಲ, ಸೇಮ್ ದಟ್ ಈಸ್ ಕಾಲ್ಡ್ ಆಸ್ ಅ ಮ್ಯಾಗ್ನಿಟ್ಯೂಡ್. ಆ್ಯಂಡ್ ಅನದರ್ ಒನ್ ಈಸ್ ಡೈರೆಕ್ಷನ್. ಈಗ ಕೆಲವೊಂದು ಕ್ವಾಂಟಿಟೀಸ್ಗಳಿಗೆ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಯಾವ ಡೈರೆಕ್ಷನ್ ಅಂತ ಗೊತ್ತಿರಲ್ಲ. ನೆಕ್ಸ್ಟ್ ಸಿಮಿಲರ್ಲಿ ಕೆಲವೊಂದು ಕ್ವಾಂಟಿಟೀಸ್ಗೆ ಎರಡೂ ಇರುತ್ತೆ, ಡೈರೆಕ್ಷನ್ನೂ ಇರುತ್ತೆ, ಮ್ಯಾಗ್ನಿಟ್ಯೂಡು ಇರುತ್ತೆ, ವ್ಯಾಲ್ಯೂನೂ ಇರುತ್ತೆ. ದ ಸ್ಕೇಲಾರ್ ಈಸ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ದ ಡೈರೆಕ್ಷನ್. ಸ್ಕೇಲಾರ್ ಅಂತ ಕ್ವಾಂಟಿಟಿಗೆ ಏನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸ್ಕೇಲಾರ್ ಇಸ್ ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್, ಅಂದರೆ ಓನ್ಲಿ ದ ವ್ಯಾಲ್ಯೂ ಇಸ್ ದೇರ್ ಬಟ್ ನೋ ಡೈರೆಕ್ಷನ್, ಅಂಥವಕ್ಕೆ ಸ್ಕೇಲಾರ್ ಅಂತ ಕರಿತೀವಿ. ಆ್ಯಂಡ್ ವೆಕ್ಟರ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಎರಡೂ ಇರುವಂತಹ ಫಿಸಿಕಲ್ ಕ್ವಾಂಟಿಟಿಗೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ವ್ಯಾಲ್ಯೂ ಮಾತ್ರ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ, ಅಂಥವಕ್ಕೆ ಸ್ಕೇಲಾರ್ ಅಂತ ಹೇಳ್ತೀವಿ. ಫಾರ್ ಎನ್ ಎಕ್ಸಾಂಪಲ್ ಆಫ್ ಸ್ಕೇಲಾರ್, ಇಟ್ ಈಸ್ ಮಾಸ್. ಯು ಕ್ಯಾನ್ ಕನ್ಸಿಡರ್ ಮಾಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅರ್ಥ ಏನು? ಎಷ್ಟು ಸ್ಥಾನಪಲ್ಲಟ ಆಗಿದೆ, ಸ್ಥಾನಪಲ್ಲಟ ಅಂತ ಕನ್ನಡದಲ್ಲಿ ಕರಿತೀವಿ ಡಿಸ್ಪ್ಲೇಸ್ಮೆಂಟ್. ಈಗ ಒಂದು ವಸ್ತು ಈ ಪೊಸಿಷನ್ ಇಲ್ಲಿದೆ, ಓಕೆ, ಅದನ್ನು ನಾನೇನು ಮಾಡ್ತೀನಿ, ಮೂವ್ ಮಾಡ್ತೀನಿ. ಇಲ್ಲಿಗೆ ಮೂವ್ ಮಾಡಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡೋಕ್ಕೆ ನಮಗೆ ಸಾಕಷ್ಟು ದಾರಿಗಳು ಗೊತ್ತು. ಒಂದು ದಿಸ್ ಒನ್ ಈಸ್ ದ ಫಸ್ಟ್ ಪಾತ್, ದಿಸ್ ಈಸ್ ದ ಅನದರ್ ಪಾತ್, ಆ್ಯಂಡ್ ದಿಸ್ ಈಸ್ ದ ಅನದರ್ ಪಾತ್, and this is the another path, this is the another path. Similarly, we can have more number of paths, different path to move a object from this place to this place. ಹೌದಾ? ಇದರಲ್ಲಿ these paths are called as displacement of an object. Displacement, the distance between these two. Distance is different from a displacement. Again, distance is a vector quantity. ಡಿಸ್ಪ್ಲೇಸ್ಮೆಂಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ನಾವು ಏನು ಹೇಳ್ಬೋದು, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು ಮಾತ್ರ, ಯಾವ ಡೈರೆಕ್ಷನಲ್ಲಿ ಮೂವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಡೈರೆಕ್ಷನ್ ಹೇಳೋ ಮುಂದೆ, ಡಿಸ್ಟೆನ್ಸ್ ಹೇಳೋ ಮುಂದೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಸಸ್, ಯಾವುದು ಧಾರವಾಡ ಟು ಬೆಂಗಳೂರು, ಅವಾಗ ಏನು ಮಾಡ್ತೀವಿ, ಅಲ್ಲಿ ಮ್ಯಾಗ್ನಿಟ್ಯೂಡು ಹೇಳ್ತೀವಿ 400 ಕಿಲೋಮೀಟರ್. ಸೊ ವ್ಯಾಲ್ಯೂ ಸಿಕ್ತು ನಮಗೆ ಅಲ್ಲಿ 400 ಕಿಲೋಮೀಟರ್ ಬಿಟ್ವೀನ್ ಧಾರವಾಡ ಟು ಬೆಂಗಳೂರು. ಧಾರವಾಡ ಟು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಾರ್ತ್ ಸೈಡಿಗೆ ಹೋಗ್ರಿ ಅಥವಾ ಸೌತ್ ಸೈಡಿಗೆ ಹೋಗ್ರಿ, ಹೀಗೆ ಡೈರೆಕ್ಷನ್ ಹೇಳ್ತೀವಿ ಅಲ್ಲಿ. ಸೊ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್, ಕಿಲೋಮೀಟರ್ ಮತ್ತು ಡೈರೆಕ್ಷನ್, ಸೌತ್ ನಾರ್ತ್ ವೆಸ್ಟ್, ಈ ರೀತಿ ಡೈರೆಕ್ಷನ್ ಹೇಳಿದಾಗ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಯಾವ ಕ್ವಾಂಟಿಟಿಗೆ ಬರೇ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ. ಮಾಸಿಗೆ ಓನ್ಲಿ 5 kg ಅಂತ ಹೇಳ್ಬೋದು, ಆದರೆ ಯಾವ ಡೈರೆಕ್ಷನ್ನು ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಅ scalar quantity. Whereas weight is a vector quantity. ಯಾಕೆ weight ಏಕೆ vector quantity? It is always directed towards the earth. Direction ಇದೆ ಅಲ್ಲಿ. So magnitude plus direction, it is a vector quantity. Only magnitude, no direction, it is a scalar quantity. So physical quantity ಒಳಗೆ ಎರಡು ಟೈಪ್, ಒಂದು scalar, another one is vector, and this is how we define the scalar and vector based on the magnitude and direction. And these scalar and vector should have some reference, standard reference, that is unit. Okay, let us concentrate on unit. What do you mean by unit? ಇವೆಲ್ಲ ಸ್ಟಡಿ ಮಾಡಿದ್ವಿ, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂತ ಎಲ್ಲ ಹೇಳಿದ್ವಿ. ಓಕೆ, ಈಗ ಹಳೆ ಕಾಲದಲ್ಲಿ ಆಕ್ಚುಲಿ ದೇರ್ ಆರ್ ಡಿಫರೆಂಟ್ ಯೂನಿಟ್. ಸ್ಟ್ಯಾಂಡರ್ಡ್ ಯೂನಿಟ್ ಅಂತ ಹೇಳ್ತೀವಿ, ಸಿಸ್ಟಮ್ ಆಫ್ ಯೂನಿಟ್. ಯಾಕೆಂತಂದರೆ ನಾವು ಡೈಲಿ ಯೂಸ್ ಮಾಡುವಂಥ ಕ್ವಾಂಟಿಟೀಸಿಗಾಗಲಿ, ಯಾವುದೇ ಒಂದು ಕ್ವಾಂಟಿಟಿ ಯೂಸ್ ಮಾಡೋವಾಗಲಿ, ನಾವು ಒಂದೇ ಕ್ವಾಂಟಿಟಿನ ರೆಫರೆನ್ಸ್ ಆಗಿ ತೊಗೊಂಡು
ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಫಾರ್ ಆನ್ ಎಕ್ಸಾಂಪಲ್, ಈಗ 1 kg ಅಂತಲೇ ಇತ್ತು ಅಂದರೆ ಮಾಸನ್ನು ಡಿಫೈನ್ ಮಾಡ್ತಾ ಇದ್ದೀವಿ. ಮಾಸನ್ನು ಡಿಫೈನ್ ಮಾಡುವಾಗ kg ಅಂತ ಯೂಸ್ ಮಾಡಿದೆ. ಲೆಂತನ್ನು ಡಿಫೈನ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಲೆಂತನ್ನ 1 ಮೀಟರ್ ಆರ್ ಸೆಂಟಿಮೀಟರ್ ಹೀಗೆಲ್ಲ ಡಿಫೈನ್ ಮಾಡ್ತೀನಿ. ಆದರೆ ಲೆಂತನ್ನು ನಾನು kg ಒಳಗೆ ಡಿಫೈನ್ ಮಾಡೋಕ್ಕೆ ಬರೋದಿಲ್ಲ. ದೇರ್ ವಿಲ್ ಬಿ ಕನ್ಫ್ಯೂಷನ್ಸ್. ಹೌದಾ? ನೆಕ್ಸ್ಟ್ ಸಿಮಿಲರ್ ಸೆಕೆಂಡ್, 1 ಸೆಕೆಂಡ್, ಸೆಕೆಂಡನ್ನು kg ಒಳಗೆ ಡಿಫೈನ್ ಮಾಡ್ತೀನಿ ಅನ್ನೋದ್ರೆ ಆಗೋದಿಲ್ಲ. ಅದಕ್ಕೇನಾಗಬೇಕು, ನಮಗೆ ಡಿಫರೆಂಟ್ ಸಿಸ್ಟಮ್ಸ್ ಬೇಕು, ಡಿಫರೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್ ಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಿಸ್ಟಮ್ ಆಫ್ ಯೂನಿಟ್. ಅದರಲ್ಲಿ ಮೇನ್ಲಿ ವಿ ಆರ್ ಕನ್ಸಿಡರಿಂಗ್ ಮಾಸ್, ಲೆಂತ್ ಆ್ಯಂಡ್ ಟೈಮ್. ನೀವು ಯಾವುದೇ ಸಿಸ್ಟಮನ್ನು ಕನ್ಸಿಡರ್ ಮಾಡ್ರಿ, ವಿ ಆರ್ ಮೆನ್ಷನಿಂಗ್ ಮಾಸ್, ಲೆಂತ್ ಆ್ಯಂಡ್ ಟೈಮ್. ಬೇಸ್ಡ್ ಆನ್ ದೀಸ್ 3 quantities only we have to measure the system of unit. These are the basic and nothing but fundamental ಅಂತ ಕರಿಬೋದು ಇವನ್ನ. These are the basic. Okay, in earlier days, ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಡಿಫ್ರೆಂಟ್ ರೀಜನ್ಸ್, ಈಗ ಇಂಡಿಯಾದಲ್ಲಿ ಒಂಥರ ಯೂಸ್ ಮಾಡ್ತಾ ಇದ್ರು, ಒಂದೊಂದು ಕ್ವಾಂಟಿಟೀಸ್ ಯೂಸ್ ಮಾಡ್ತಾ ಇದ್ರು. ಅಮೇರಿಕಾದಲ್ಲಿ ಬೇರೆ ಬೇರೆ ಕ್ವಾಂಟಿಟೀಸ್. ಮೀನ್ಸ್ ಮಾಸ್ ಅನ್ನೋದು ಸಿಂಗಲ್ ಕ್ವಾಂಟಿಟಿ, ಒಂದೇ ಒಂದು ಕ್ವಾಂಟಿಟಿ. ಆದರೆ ಇದನ್ನು ಮೇಜರ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತಾ ಇದ್ರು. ಫಾರ್ ಆನ್ ಎಕ್ಸಾಂಪಲ್, ಮಾಸನ್ನ kg ಒಳಗೂ ಅಳಿಬೋದು. ಇನ್ ಇಂಡಿಯಾ ವಿ ಯೂಸ್ kg, 1 kg ಸಕ್ಕರೆ, 1 kg ಎನಿ ಆಫ್ ದ ಮಟೀರಿಯಲ್, 1 kg, 2 kg, 100 kg ಇನ್ ಇಂಡಿಯಾ. ಬಟ್ ಇನ್ ಬ್ರಿಟನ್ ದೇ ಯೂಸ್ ಪಾಂಡ್. ಹೌದಾ? ಪಾಂಡ್, it is also unit to measure the mass only, and in some other countries different forms. And also for length na in India we usually measure with a meter. Basic quantity is meter. In some cases, in some countries they will go for centimeter, in some cases they will go for kilometer. Likewise that will be different. Iga similarly, but for time it is second only. The basic one is the second only. ಈ ರೀತಿ ಕನ್ಫ್ಯೂಷನ್ಸ್ ಇದ್ವು. ಒಂದೊಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಡಿಫ್ರೆನ್ಷಿಯೇಷನ್ ಇತ್ತು. ಆ ಡಿಫ್ರೆನ್ಸಿಯೇಷನ್ನ ರಿಮೂವ್ ಮಾಡಲಿಕ್ಕೆ ಒಂದು ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ಸಿಸ್ಟಮ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀವಿ. So for there, first of all, there are different, based on these differentiation we have 3 system of units. First one is MKS, next CGS and FPS. Based on these differentiations, based on the mass, length and time, with respect to mass, length and time, we have 3 basic system of units. First one is MKS, second one CGS, third one FPS. What is MKS, CGS, FPS ಅಂತಂದ್ರೆ, ಫಸ್ಟ್ ಒನ್ MKS ಅಂತಂದ್ರೆ with respect to meter, this one is a kilogram, kg, and this one is second. Length, mass, second, time, length, mass, time. Similarly here CGS, centimeter, gram, second, length, mass, second, time. Similarly FPS, foot, pound and second. Foot ಅಂತಂದ್ರೆ length, pound weight, mass, second time, nothing but mass, length, time. Based on these 3 only we have 3 different forms, 3 different system of units. One is MKS, mass, nothing but meter, kilogram, second, nothing but in time. This is of mass, this is of length. Similarly here centimeter, gram, second. Similarly foot, pound, second. These are the 3 system of units used in earlier days. ಈ ಕನ್ಫ್ಯೂಷನ್ಸ್ ನ ರಿಮೂವ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಇನ್ 1971 the committee on
ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಇಂಟರ್ನ್ಯಾಷನಲ್ ಒಳಗೆ ಏನು ಮಾಡ್ತಾರೆ, ಒಂದು ಕಮಿಟಿ ಕರೀತಾರೆ. ಕಮಿಟಿ ಕರೆದು ಇವೆಲ್ಲ ಕನ್ಫ್ಯೂಷನ್ಸ್ ಬೇಡ, ಒಂದು ಸ್ಟ್ಯಾಂಡರ್ಡ್ ಸಿಸ್ಟಮನ್ನು ಯೂಸ್ ಮಾಡೋಣ ಅಂತಂದು ಯೂಸ್ ಮಾಡಿದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ SI ಯೂನಿಟ್, SI ಸಿಸ್ಟಮ್. SI, International System of Unit. It is abbreviated as SI system. What it is called? International System of Units. It is abbreviated as SI system. ಅದಕ್ಕೋಸ್ಕರ ನಾವು ಈಗ ಯಾವುದೇ ಕ್ವಶನ್ ಒಳಗೆ ಕೇಳೋದಾದ್ರಿ ಏನು ಕೇಳ್ತೀವಿ, SI ಯೂನಿಟ್ ಏನು ಅಂತ ಕೇಳ್ಬೋದು ನಾವು. ಕ್ವಶನ್ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ, ಹೌದಾ. SI ಯೂನಿಟ್ ಆಫ್ ಫೋರ್ಸ್, SI ಯೂನಿಟ್ ಆಫ್ ಮಾಸ್, ಈ ರೀತಿ ಕೇಳ್ತಾ ಹೋಗ್ತೀವಿ. Under this SI system we have 7 fundamental units that we shall study now. Okay, what are these 7 fundamental units? Fundamental ಅಂತ ನಾನು ಹೇಳಿದ್ದೆ, ಯಾವಾಗಲೇ ಮೆನ್ಷನ್ ಮಾಡಿದ್ದೆ. There are fundamental and derived units. ಯಾವ ಫಂಡಮೆಂಟಲ್ ಅಂದ್ರೇನು? The units which are measured independently. In the units also they are measured independently. ಯಾವುದೇ ಬೇರೆ ಕ್ವಾಂಟಿಟೀಸ್ಗಳ ಸಂಪರ್ಕವಿಲ್ಲದೆ, ಅವುಗಳ ಡಿಪೆಂಡೆನ್ಸಿ ಪಡೆಯದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಫಂಡಮೆಂಟಲ್. ಫಾರ್ ಎನ್ ಎಕ್ಸಾಂಪಲ್, ಲೆಂತ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ಹೌದಾ. ಈ ಕ್ವಾಂಟಿಟಿದು SI ಯೂನಿಟ್ ಏನು? ಮೀಟರ್. ಈ ಮೀಟರು ಬೇರೆ ಯಾವುದ ಫಿಸಿಕಲ್ ಕ್ವಾಂಟಿಟಿನೂ ಯೂಸ್ ಮಾಡ್ಕೊಂಡು ನಾವು ಮೆನ್ಷನ್ ಮಾಡ್ತಾ ಇಲ್ಲ. ಇಟ್ ಈಸ್ ದ ಫಂಡಮೆಂಟಲ್. ಅಂದರೆ ಆ ಫಿಸಿಕಲ್ ಕ್ವಾಂಟಿಟಿ, ಈ ಫಿಸಿಕಲ್ ಕ್ವಾಂಟಿಟಿದೆ ಫಿಸಿಕಲ್ ಫಂಡಮೆಂಟಲ್ ಯೂನಿಟ್ ಅಂದರೆ ಮೀಟರ್ ಅನ್ನೋದು ಒಂದು ಫಂಡಮೆಂಟಲ್. ಈಗ ಕೆಲವೊಂದು ಕ್ವಾಂಟಿಟೀಸ್ ಇದಾವೆ, ಫಿಸಿಕಲ್ ಕ್ವಾಂಟಿಟೀಸ್, ದ್ಯಾಟ್ ಆರ್ ಮೆನ್ಷನ್ಡ್ ಆರ್ ದ್ಯಾಟ್ ಆರ್ ಡಿಸ್ಕ್ರೈಬ್ಡ್ ವಿತ್ ದ ಹೆಲ್ಪ್ ಆಫ್ ದ ಫಂಡಮೆಂಟಲ್ ಯೂನಿಟ್ಸ್. ಅವುಗಳಿಗೆ ಏನಂತ ಕರಿತೀವಿ? ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಡಿರೈವ್ಡ್ ಅಂತಂದರೆ ಈ ಫಂಡಮೆಂಟಲ್ನ ಯೂಸ್ ಮಾಡಿಕೊಂಡು, ಕಾಂಬಿನೇಷನ್ ಮಾಡಿಕೊಂಡು ಫಿಸಿಕಲ್ ಕ್ವಾಂಟಿಟಿನ ಎಕ್ಸ್ಪ್ಲೇನ್ ಮಾಡಿದಾಗ ದಟ್ ಈಸ್ ಕಾಲ್ಡ್ ಆಸ್ ಡಿರೈವ್ಡ್ ಯೂನಿಟ್ಸ್. So what are these fundamental units and derived units? Let us study one by one. Okay, first one I will mention the 7 fundamental units. First one is mass. Second one, it is length. Third one, it is time. Fourth one, it is electric current. ಇವೆಲ್ಲ ಏನು? ಫಂಡಮೆಂಟಲ್. ಇವನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಬೇರೆ ಕ್ವಾಂಟಿಟೀಸ್ಗಳ ಅವಶ್ಯಕತೆ ಆಗಲಿ ಸಹಾಯಕ ಆಗಲಿ ಬೇಕಾಗಿರೋದಿಲ್ಲ. ಇವುಗಳನ್ನ ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ದೇ ಆರ್ ನಾಟ್ ಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಆದಮೇಲೆ ಟೆಂಪ್ರೇಚರ್. ಸಿಕ್ಸ್ತ್ ಒನ್ ಲ್ಯೂಮಿನಸ್ ಇಂಟೆನ್ಸಿಟಿ. And the last one but not the least, it is substance, quantity of a substance, quantity or amount of substance. Okay, these are the 7 fundamental units. One is mass, length, time, electric current, temperature, ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇವನ್ನ ಯೂಸ್ ಮಾಡಿಕೊಂಡು ಮತ್ತು ಸಾಕಷ್ಟು ಯೂನಿಟ್ಸ್ಗಳಿದ್ದಾವೆ. ಮತ್ತು ಈಗ ನಾವು ವಾಲ್ಯೂಮ್ ಎಕ್ಸ್ಪ್ಲೇನ್ ಮಾಡಬೇಕಾಯ್ತಂದರೆ ಇಟ್ ಈಸ್ 3 ಡೈಮೆನ್ಷನಲ್. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಹೌದಾ. 3 ಏನಾಯ್ತು ಇಲ್ಲಿ? ಲೆಂತ್ ಇಂಟು ಲೆಂತ್ ಅಂತ ತಗೋಬೋದು. ಆವಾಗ ಈ ಲೆಂತ್ನೇ 3 ಸತಿ ಮಲ್ಟಿಪ್ಲೈ ಮಾಡಿದಂದ್ರೆ ನಮಗೇನು ಸಿಗುತ್ತೆ? ವಾಲ್ಯೂಮ್ ಸಿಗುತ್ತೆ. ಅಂದರೆ ದಿಸ್ ವಾಲ್ಯೂಮ್ ಈಸ್ ಅ ಡಿರೈವ್ಡ್ ಕ್ವಾಂಟಿಟಿ. ಅದರದ್ದು SI ಯೂನಿಟ್ ಏನು? ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್ ಈಸ್ ದ ಡಿರೈವ್ಡ್ SI ಯೂನಿಟ್. ಬಟ್ ವೇರ್ ಆಸ್ ಲೆಂತ್ ಈಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ, ಇಟ್ಸ್ ಯೂನಿಟ್ ಮಾಸ್ ಮೀಟರ್ ಈಸ್ ಅ ಫಂಡಮೆಂಟಲ್ ಯೂನಿಟ್, SI ಯೂನಿಟ್. ಈ ರೀತಿ ಹೇಳ್ತೀವಿ. ಓಕೆ, ವಾಟ್ ಆರ್ ದ ಯೂನಿಟ್ಸ್ ಆಫ್ ದೀಸ್ ಫಂಡಮೆಂಟಲ್ ಕ್ವಾಂಟಿಟೀಸ್? ಫಸ್ಟ್ ಒನ್, ಮಾಸ್ದು ಕ್ವಾಂಟಿಟಿ SI ಯೂನಿಟ್ ಈಸ್ kilogram, kg, and length it is meter. And what about the time? It is second.
Next one, electric current, it is ampere. I am just have writing the abbreviated forms of those units. Okay. Temperature, Kelvin. ಅಗೇನ್ ಟೆಂಪ್ರೇಚರಿಗೆ ಬೇರೆ ಯೂನಿಟ್ಸ್ಗಳು ಇದ್ದಾವೆ, ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್ ಇವೆಲ್ಲ ಇದ್ದಾವೆ. ಆದರೆ ಕೆಲ್ವಿನ್ ಇಸ್ ದ SI ಯೂನಿಟ್, ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ಸಿಸ್ಟಮ್. ಓಕೆ. ಲ್ಯೂಮಿನಸ್ ಕರೆಂಟ್, ಲ್ಯೂಮಿನಸ್ intensity, it is candela, it is called as candela, CD. Okay. And amount of substance, it is mole. These are the units, SI unit of fundamental quantities. And what are these fundamental quantities and fundamental units? ಇವನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.